ಬೇಗ ಬೇಗ ಒಂದು ಜೊತೆ ಹೋಗೋಣ. ಅದು ಅಲ್ಲಿ ಇಂಪಾರ್ಟೆಂಟ್ ಅದು ಸಾಕು. ವಿಡಿಯೋ ತಿಳ್ಕೊಳ್ಳೋಣ. ಏನಿದು ಇದ್ಯಾವ ಥರ ಯೋಗಾಸನ? ಇದು ದೈವ ನಿರ್ಮಿತವಾಗಿ ಬಂದಿರೋದಕ್ಕ ಕೆತ್ತನೆ ಮಾಡಿರೋದೆಲ್ಲ ಉದ್ದವಾಗಿದ್ದು ನಾವು ಜೋಗಯ್ಯಗಳ ಕಾಲದ ಸೇವಕರು ಅನ್ನೋದಿನ ಇಲ್ಲಿ ಇದ್ದೀವಿ. ತಲೆ ತಲಾಂತರಿಂದ ನಮ್ಮ ಪರಂಪರೆಯವರು ಮಾಡ್ಕೊಂಡು ಬಂದಿರೋದು. ಇದು ಕಮಲೇಶ್ವರದಿಂದ 2 ಕಿಲೋಮೀಟರ್. ಗೈಸ್ ಫುಲ್ಲು ಕೆಳಗೆ ಇಳ್ತಿದ್ವಲ್ಲ, ಅಲ್ಲಿ ನಮಗೆ ಟಾರ್ಚ್ ಆಫ್ ಮಾಡಿಸಿ ಒಂದ್ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ಹೇಳ್ಲಿಕ್ಕೆ ಕೇಳ್ಕೊತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಈಗ ನಾವು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂತಂದ್ರೆ ಕಮಲಶಿಲೆಗೆ ಹೋಗ್ತಾ ಇದೀವಿ. ನಮ್ಗೆ ಬೇಕೇ ಬೇಕು, ಊಟ ಮಾಡ್ಲೇಬೇಕು. ಬಿಕಾಸ್ ಅಲ್ಲಿ ಊಟ ಸೂಪರ್ ಆಗಿರುತ್ತೆ. ಅದಕ್ಕೆ ಅಲ್ಲಿ ಟೈಮ್ ಸರಿಯಾಗಿ ಕ್ಯಾಚ್ ಮಾಡಕ್ ಹೋಗ್ತಾ ಇದೀವಿ. ಅದೇ ಟೈಮ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಈಗ 12:15 ಇವಾಗ ಟೈಮು. ಸೊ ಅಷ್ಟರೊಳಗೆ ರೀಚ್ ಆಗ್ತೀವ ಅಂತ ಅನ್ಸ್ತಾ ಇದೆ. ಸೊ ಅವರು ಪ್ರಯತ್ನ ಪಡ್ತಾ ಇದಾರೆ ಕವರ್ ಮಾಡಕ್ಕೆ, ಡ್ರೈವರ್ ಎಷ್ಟು ಡಜನ್ 100. ಇದು ಗಟ್ಟಿ ವಾಪಸ್ ಕೊಡ್ತಾರೆ, ಒಪ್ಸ್ಬೇಕು ನಿಮ್ಗೆ. ಬರ್ತಾ ಊಟ ಮಾಡ್ಕೊಂಡ್ ಬರ್ತಾ ಇದ್ದ. ಆಲ್ರೆಡಿ ಆಟ ಸಾಮಾನು ಬೇಕು ಅಂತ ಆಟ ಮಾಡ್ತಾವಳೆ. ಇನ್ನು ನಾವು ದೇವಸ್ಥಾನದ ಒಳಗೆ ಹೋಗಿಲ್ಲ. ಬರ್ಬೇಕಾದ್ರೆ ಕೊಡ್ತೀವಿ. ಅಂಡ್ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಬೇರೆ ಪ್ಲೇಸ್ ಹೋಗ್ತಾ ಇದೀವಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ನಾವು ಎಕ್ಸ್ಟ್ರಾ ಪೂಜೆ ಮಾಡಿಸಿದ್ವಿ, ಹಂಗಾಗಿ ತುಂಬಾ ಹತ್ರದಲ್ಲಿ ನೋಡಿದ್ವಿ. ಅಂಡ್ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಇಷ್ಟು ದೇವಿ ಮುಖದಲ್ಲಿ ಎಷ್ಟು ಕೊಳೆ ಇತ್ತಲ್ಲ. ನಮ್ಮ ಕೈ ಆರತಿ ಮಾಡಿಸಿದ್ರು, ನಾವು ಮಾಡಿಸಿದ ಪೂಜೆಯಲ್ಲಿ. ಹೌದು, ನಾವು ನಂದಾದೀಪ ಬೆಳಗಿದ್ವಿ. ತುಂಬಾ ಖುಷಿ ಆಯ್ತು. ಗೈಸ್ ನಾವು ಬಂದಿರೋ ಪ್ರದೇಶದಲ್ಲಿ ಹುಲಿ, ಚಿರತೆ, ಗಿಳ ಎಲ್ಲ ಇದೆಯಂತೆ ಗೈಸ್. ನಾವು ಬಂದಿರೋ ಪ್ರದೇಶ ಕಾಡು. ಅದಕ್ಕೆ ಕಾಡು ಅಂದರೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನಾವು ಬಂದ್ಬಿಟ್ಟು ಪಾಪ ಇರುತ್ತೆ ಅಂತಂದರೆ ಹೆಂಗೆ? ನಾವು ಹುಷಾರು. ನಾನೇ ಈಗ ನಾವು ಬಂದಿರೋಂತಹ ಪ್ಲೇಸ್ ಯಾವ್ದು ಮುದ್ದು? ನಾವು ಬಂದಿರೋ ಪ್ಲೇಸ್ ಹೆಸರೇನು? ಆದಿಸ್ಥಳ. ಆದಿಸ್ಥಳ ಯಾವ್ದ್ರದ್ದು? ಇಲ್ಲಿ ಕಮಲಶಿಲೆ ದೇವತಾ? ಹೌದಾ? ಮಾರಣ ಕಟ್ಟೆ ಅಂದ್ರಲ್ಲ, ಇದನ್ನ? ಅದೇ ಬೇರೆನಾ? ಅದೇ ಇರ್ಬೇಕಿದು. ಅದು ಬೇರೆ ದೇವಸ್ಥಾನ ಅಂತ ಮಾತಾಡೋದು ಮಾಡ್ತಿದ್ರೆಲ್ಲ ಹೋಗುತ್ತೆ. ಬರಲ್ವಾ ನೀವು? ಬಸ್ ಲಂಗ ಸೇರಿ 2 ತಗೊಳ್ಳಿ ಮೇಲೆ ಜೊತೆಗೆ ಮಮ್ಮಿ ಕಾಲ್ ಕ್ರಾಸ್ ಬಂದಿದ್ದೀರ ಕಪಿ ಥರ ಎಲ್ಲ ಕಾರ ಕೂತ್ಕೊಂಡಿದ್ದಾರೆ ಅಷ್ಟೇ. ಹಿಂಗೆ ಅಷ್ಟೇ ಆಗ್ತೈತೆ. ಇದು ಇಟ್ಕೊಂಡು ಬನ್ನಿ ಹಣ್ಣು, ಬನ್ನಿ ಬೆಂಗಳೂರಣ್ಣ, ಬನ್ನಿ. ಇದು ನಡೀತದೆ, ಅದನ್ನ ನಡೀತದೆ, ಅದು ಜಾಣ ಇದೆ. ನಡಿ, ಆರ್ಮಿ ಆಫೀಸರ್ ಆಗ್ತದೆ. ನಡಿ ನಡಿ.
ಬೀಳುದಿಲ್ಲ. ಹೋಗು ಮೊರಕಲ್ಲ, ಹೋಗಿ ಅಣ್ಣ. ಹೋಗ್ಬೇಡಿ ಅಣ್ಣ. ಬಾಂಡ್ ನಿಲ್ಲಿ. ಬರಬೇಕು. ಇವತ್ತು ಹಬ್ಬ, ಸ್ವಾತಂತ್ರ್ಯ ಹಬ್ಬ, ಅದಕ್ಕೋಸ್ಕರ ಸ್ವಲ್ಪ ಜನ ಬಂದು ತಾಯಿ ಕರೆದವ್ರು ಮಾತ್ರ ಮಮ್ಮಿ ಇಲ್ಲಿ ಬರೋದು. ಕಮರ್ಷಿಯಲ್ ಬಂದವರು ಎಲ್ಲ ಬರೋದಿಲ್ಲ ಮಮ್ಮಿ. ಆ ತಾಯಿ ಕರೆದಿದ್ದಾಳೆ. ಇವತ್ತು ನೀವು ಬಂದ್ರಿ. ಇದು ಲಕ್ಷ್ಮೀ, ಸರಸ್ವತಿ, ಕಾಳಿ, ಮಗ ವೀರಭದ್ರ. ಮಮ್ಮಿ ದೇವರಿಗೆ ಮೃತ್ಯುಕೆ ಅಂದ್ರೆ ಇಷ್ಟ, ಅಮ್ಮಂಗೆ ಇಷ್ಟ. ತಲಾಂತರಿಂದ ಮಾಡ್ಕೊಂಡ್ ಬಂದಿದೀವಿ ಮಮ್ಮಿ. ಬಾವುಲಿ ಬೇರೆ ಕಡೆ ಕಣ್ಣಿಗೆಲ್ಲ ಅಟ್ಯಾಕ್ ಮಾಡುತ್ತೆ. ಗಿಣಕ್ಕೆಲ್ಲ ಹೋದ್ರೆ ಅಲ್ಲಿ ಅಷ್ಟೇ ಹರ್ಟ್ ಮಾಡ್ತಾರೆ ಅವರಿಗೆ. ಇಲ್ಲಿ ಯಾರು ಹರ್ಟ್ ಮಾಡಲ್ಲ. ಹೊಡೆಯೋದು, ತೊಂದರೆ ಕೊಡೋದು, ಲೈಟ್ ಹಾಕೋದೇನೂ ಇಲ್ಲ. ಅದು ರಾತ್ರಿ ಮಾತ್ರ ಕಾಣುತ್ತೆ. ರಾತ್ರಿ ಊಟ ಮಾಡ್ತಾರೆ. ತುಂಬಾ ಮಾತದ ಜಾಗ ಅಮ್ಮ. ಇದು ಮೂಲ ಕಮರ್ಷಿಯಲ್. ನೀರು ಯಾವಾಗ್ಲೂ ಬೀಳ್ತಾ ಇರುತ್ತೆ. ಇದು ನೀರು ಡ್ರೈ ಆಗಲ್ಲ. ಬೇಸಿಗೆಯಲ್ಲಿ ಬಂದ್ರೂ ಸಿಗುತ್ತೆ, ಮಳೆಗಾಲದಲ್ಲಿ ಬಂದ್ರೂ ಸಿಗುತ್ತೆ. ಹರಿತವರ ನೀರು ಮಾತ್ರ ಅದು ಮಳೆ ನೀರು. ತಾಯಿ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಹಿಂದೆ ಇದ್ದವ್ರ ಅಣ್ಣನು ಬಂದು ದೇವ್ರು ನೋಡ್ಲಿ. ಅಲ್ಲಿ ಒಳಗಡೆಯಿಂದ ಬರ್ಬೇಕು. 1-2 ನಿಮಿಷ, ಇನ್ನೂ ಲೇಟ್ ಆಗುತ್ತೆ. ಆಚೆ ಹೋಗಿ ನಿಂತ್ಕೊಳ್ಳೋಣ. ಅಯ್ಯೋ, ಇವ್ರು ಯಾರೋ ಬೇರೆ ಕಾಡಿಗೆ ಹೋಗ್ಬಿಡ್ತಾರೆ ಕಣೆ, ನಮ್ಮನ್ ಬಿಟ್ಟು. ಶಂಕರ, ಗುಳಿ ಶಂಕರ, ಕಾಲಭೈರವೇಶ್ವರ, ಓಂ ನಮಃ ಶಿವಾಯ. ಸಪ್ಪ ಏನು ದೊಡ್ಡ ಎಕ್ಸ್ಪೀರಿಯನ್ಸ್ ಅಲ್ಲ ಇದು. ಅಯ್ಯೋ, ಎಲ್ಲ ಲೈಟ್ ಆಫ್ ಮಾಡ್ತಾರೆ. ಬಂದಿದ್ದೆ ಸುಮಾರು ಜನ ಇದ್ದಾರೆ. ನಾವೇ ಹಿಂದೆ ಬೇಗ ಹೊರಗುತ್ತಾನೆ ಹೋಗೋಣ. ಹೌದು, ಅದು ಅಲ್ಲಿ ಇಂಪಾರ್ಟೆಂಟ್ ಆತ. ಸಾಕು, ಈ ವಿಡಿಯೋ ಎತ್ತಿಟ್ಬಿಡೋಣ. ಇದು ದೈವ ನಿರ್ಮಿತವಾಗಿ ಬಂದಿರೋದಕ್ಕ, ಕೆತ್ತನೆ ಮಾಡಿರೋದಲ್ಲ, ಉದ್ಭವ ಆಗಿರೋದು. ನಾವು ಜೋಗಯ್ಯಗಳಕ್ಕ, ಕಾಲಭೈರವನ ಸೇವಕರು ಅನ್ನೋ ದಿನ ಇಲ್ಲಿ ಇದ್ದೀವಿ. ತಲಾಂತರಿಂದ ನಮ್ಮ ಪರಂಪರೆಯವರು ಮಾಡ್ಕೊಂಡ್ ಬಂದಿರೋದು. ಇದು ಕಮಲಸದಿಂದ 2 ಕಿಲೋಮೀಟರ್ ದಟ್ಟ ಕಾಡಲ್ಲಿ ಇದೆ ಅಕ್ಕ. ಇದು ಯಾರು ಮಾಡಿರೋದಲ್ಲ, ದೈವ ನಿರ್ಮಿತ. ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ. ಲಕ್ಷ್ಮೀ, ಸರಸ್ವತಿ, ಕಾಳಿ ಒಳಗಡೆ ಇದ್ದಾಳೆ. ಜಮ್ಮು ವೈಷ್ಣವಿ ತರ ತಾಯಿ ಬಂದವಳು ಅನ್ನೋ ದಿನ ಈ ಸೇವೆ ಮಾಡ್ತೀವಿ. ಯಾಕ ಪವಾಡ ನೋಡಿ, ಎಷ್ಟು 100 ಮರ ಇದೆ, ಒಂದು ಬೇರುನು ಕೆಳಗಡೆ ದೇವ್ರು ಬಿಟ್ಟಿಲ್ಲ. ದೈವ ನಿರ್ಮಿತವಾಗಿ ಬಂದಿರೋದು. ನಿಮ್ಗೆ ಹೋಗುವಾಗ ತೋರಿಸಿದ್ನಲ್ಲ, ತಾಯಿ ಕಾಲಿದ್ದಾಳೆ, ಹೊತ್ತಿನ ಕೆಳಗಡೆನೆ ತಾಯಿ ಇದ್ದಾಳೆ. ಅಣ್ಣನ ಕಾರ್ ತನಕ ನಾಗಪ್ಪ ಇದ್ದಾನೆ. ಮತ್ತೆ ಈ ತೀರ್ಥ ಹೋಗಿ ಕಮರ್ಷಿಯಲ್ ತಾಯಿನ ಸ್ನಾನ ಮಾಡ್ತಾರೆ. ಊಟ ಮಾಡಿ ಬಂದ್ರಲ್ಲ ಅಂತ ಅನ್ನ ಹತ್ರ ಅಲ್ಲಿ ಹೋಗುತ್ತೆ. ಮತ್ತೆ ಹುಲಿ ಕೂಗುತ್ತೆ. ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋ ತೋರಿಸಿದ್ದೀನಿ, ಅಲ್ಲಿಂದ ಬಂದಿರೋದು. ಲಾಸ್ಟ್ ಟೈಮ್ ನಾನು ಆ ಮರದಲ್ಲಿ ಹೊಕ್ಕೊಂಡು ನೋಡ್ತಾ ಇದ್ದಿರೋದು. ಇಲ್ಲಿ ತನಕ ಬರ್ತಾ ಇತ್ತು. ಲಾಸ್ಟ್ ಟೈಮ್ ಬಂದಿರೋದು ಅಲ್ಲಿಂದ. ಮತ್ತೆ ಅಲ್ಲಿ ಅಗ್ನಿಕುಂಡದಲ್ಲಿ ಅಗ್ನಿ ಉರಿತಾ ಇರ್ಬೇಕು ಯಾವಾಗ್ಲೂ, ಆರ್ಲಿಕ್ಕಿಲ್ಲ. ಅದು ನಮ್ಮ ಪರಂಪರೆ, ಶಕ್ತಿಪೀಠ. ಮತ್ತೆ ಬಾವಲಿಗಳು 6 ಗಂಟೆಗೆ ಹೊರಗಡೆ ಬರ್ತಾರೆ ಎಲ್ಲರೂ. ಒಬ್ರು ಒಳಗಡೆ ಇರೋದಿಲ್ಲ. ಎಲ್ಲ 2,000 ಮಿಕ್ಕಿ ಕ್ಲೋಸ್ ಇಲ್ಲ. ಮಳೆಗಾಲದಲ್ಲಿ 4 ಗಂಟೆ ಮಾತ್ರ, ಬೇಸಿಗೆಯಲ್ಲಿ 5 ಗಂಟೆ ತನಕ ಇರ್ತೀವಿ. ಇದು ನಮ್ಮ ಪರಂಪರೆ. ತಾತ ಮುತ್ತಾತ ಇಲ್ಲೇ ಮನೆ ಕಟ್ಕೊಂಡು ನಮ್ಮ ತಂದೆ ಹೊರಗಡೆ 86 ಅವರೆಲ್ಲ ಇಲ್ಲೇ. ನಾವು ಚಿಕ್ಕ ಮಕ್ಕಳು ಅವಾಗ, ಅಂದ್ರೆ ಅಲ್ಲಿ ಹುಟ್ಟಿರೋದು. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ಇಲ್ಲಿದ್ರು. ನಾವು ಕೆಳಗಡೆ ಹುಟ್ಟಿರೋದು. ನಾಗತೀರ್ಥ, ಅದು ಸ್ವಯಂ ಅಂತರ್ಜಲ. ಎಲ್ಲಿಂದ ಬರುತ್ತಂತ ನಮ್ಗೂ ಗೊತ್ತಿಲ್ಲ ಅಕ್ಕ. ಅದು ದೇವರದ್ದು ಮೂಲ. ಈ ತೀರ್ಥ ಹೋಗಿ ಕಮರ್ಷಿಯಲ್ ಅಮ್ಮನ ಕುಬ್ಜಾ ನದಿನ ಆ ತಾಯಿನ ಸ್ನಾನ ಮಾಡ್ಸುತ್ತೆ. ಅದು ಹೇಳಕ್ ಆಗಲ್ಲ ಯಾವತ್ತಂತ. ನದಿ ಮೂಲ, ಋಷಿ ಮೂಲ, ಆ ದೇವ್ರ ಮೂಲ ಹುಡ್ಲಿಕ್ಕೂ ಇಲ್ಲ. ಎಲ್ಲಿ ಹೋಗುತ್ತಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಒಳಗಡೆ ಟಾರ್ಚ್ ಆಫ್ ಮಾಡ್ತೀವಿ. ಕಣ್ಣಿಲ್ಲಿದ್ದ ಜಗತ್ತು ಎಷ್ಟು ಅಂಧಕಾರ ಅಲ್ಲಿ ಗೊತ್ತಾಗತ್ತಕ್ಕ. ಆ ಫೀಲಿಂಗು ನಿಮ್ಗೆಲ್ಲೂ ಸಿಗಲ್ಲ. ಈ ಗುಹೆಯಲ್ಲಿ ಮಾತ್ರ. ಅಮ್ಮನ ಹೊಟ್ಟೆಯಲ್ಲಿ 9 ತಿಂಗಳು ಒದ್ದಾಡ್ತೀವಿ ಹೊಟ್ಟೆ ಒಳಗಡೆ. ಅಲ್ಲಿ 1 ನಿಮಿಷ ನಮ್ಗೆ ಅಲ್ಲಿ ಇರಕ್ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಮತ್ತೆ ಅಮ್ಮನ ಪವಾಡ 100 ಮರಗಳಿದೆ. ಒಂದು ಬೇರು ದೇವ್ರ ಕೆಳಗಡೆ ಬನ್ನಿ, ಒಂದು ಬೇರುನು ದೇವ್ರ ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಅದು ಇಲ್ಲಿನ ಪವಾಡ. ಇವತ್ತು ಇಲ್ಲಿ ಸತ್ಯ ನಡೀತದೆ. ಏನಾದ್ರು ಹರಕೆ ಹೇಳ್ಕೊಂಡ್ರೆ 48 ದಿನದಲ್ಲಿ ಅದು ದಾರಿ ತೋರಿಸ್ತಾರೆ. ದೇವ್ರು ಆ ಕೆಲಸ ಮಾಡ್ಕೊಡ್ತಾರೆ. ಮತ್ತೆ ಬಂದು ತುಪ್ಪ ದೀಪ, ಭೈರವನಿಗೆ ಏನ್ ಪೂಜೆ ಅದು ಮಾಡ್ಕೊಂಡು ಹೋಗ್ಬೋದು. ನನ್ನ ಮಾಹಿತಿ ಬೋರ್ಡಲ್ಲಿ ಮಾಹಿತಿ ಉಂಟು. ಅರ್ಚಕರದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಿ ಭಕ್ತರನ್ನು ಕಳಿಸ್ಕೊಡಿ. ಒಳ್ಳೇದಾಗ್ಲಿ. ಆದಿತ್ಯವಾರ, ಸಂಡೇ ಮತ್ತೆ ರಜೆ ಟೈಮಲ್ಲಿ ಸ್ವಲ್ಪ ಸಂಡೇ ದಿನ. ವೀಕ್ ಡೇಸ್ ಬನ್ನಿ. ಸೋಮವಾರದಿಂದ ಶುಕ್ರವಾರದವರೆಗೆ ಯಾರು ಜನ ಇರಲ್ಲ. ಆರಾಮ್ಸೆ ಇಲ್ಲಿ ನೋಡ್ಕೊಂಡು ಹೋಗಿ. ನಿಮ್ಮ ಚಾನಲ್ ಒಳ್ಳೆಯದು.
ಬೈಕ್ ಹತ್ರ ಹೋಗಿ ಬಾಟಮ್ ಹಾ ಹೊಟ್ಟೆ ನೋಡಿ. ಹೌದಲ್ಲ ಹೌದಲ್ಲ ಹಾ ಹೌದು ಮಣ್ಣು ಕಾಲು ತೊಳಿಲಿಕ್ಕೆ ವಾಶ್ರೂಮ್ ಕೆಳಗಡೆ ಇದೆ ಮಗ. ದೇವಸ್ಥಾನಕ್ಕೆ ಹೋಗಿ ಕಾಲು ತೊಳಿಬಾರ್ದು. ಗೈಸ್ ನೋಡಿ, ಇದು ಹಾವಿನ ಹೆಡೆ ಥರ ಇದೆ ಈ ದೇವ್ರು, ಇದು ಮರ. ಇಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಪುರೋಹಿತರು ಕೂಡ ಪೂಜೆ ಮಾಡಿದ್ದಾರೆ. ಎಷ್ಟು ನ್ಯಾಚುರಲ್ ಆಗಿ ಮೂಡ್ ಬಂದಿದೆ ನೋಡಿ. ಇಲ್ಲಿ ಈ ಸರ್ಪ ಈ ದೇವ್ರನ್ನ ಕಾಯ್ತಾ ಇದೆ. ಇಲ್ಲಿ ಗೈಸ್ ಫುಲ್ಲು ಕೆಳಗೆ ಇಳ್ತಿದ್ವಲ್ಲ, ಅಲ್ಲಿ ನಮಗೆ ಟಾರ್ಚ್ ಆಫ್ ಮಾಡಿಸಿ ಒಂದ್ಸಲಿ ಎಷ್ಟು ಒಂದು 5 ನಿಮಿಷನ ಕತ್ಲೆ ಹೆಂಗಿರುತ್ತೆ ಈ ಪ್ರದೇಶದಲ್ಲಿ, ಆ ಬಾವಲಿಗಳು ಹೆಂಗಿರುತ್ತೆ ಅಲ್ಲಿ ಅಲ್ಲಲ್ಲ, ಅದಕ್ಕೆ ಮುಂಚೆನೂ ಮಾಡಿದ್ದೀನಿ. ಹೆಂಗೆ ರೂಮಲ್ಲೆಲ್ಲ ಲೈಟ್ ಆಫ್ ಮಾಡ್ಕೊಂಡು ಹೆಂಗಿರುತ್ತೆ ಅಂತ ತೋರಿಸಿದ್ರು. ಆ್ಯಂಡ್ ಎಷ್ಟು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ತುಂಬ ಖುಷಿ ಆಯಿತು. ನನಗಂತೂ ಇಳಿಯೋಕ್ಕೆ ತುಂಬ ಕಷ್ಟ ಆಯಿತು. ನನಗಲ್ಲ, ಎಲ್ಲರಿಗೂ ಕಷ್ಟ ಆಯಿತು. ಆ್ಯಂಡ್ ನನಗೆ ಸ್ಪೆಷಲಿ ನನಗೆ ಯಾಕಂದರೆ ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇದೆ ಗೈಸ್. ಹಾಗಾಗಿ ಮೆಟ್ಲು ಇಳಿಯೋಕ್ಕೆ ತುಂಬ ಭಯಪಡ್ತೀನಿ. 80 ಫೀಟ್ ಕೆಳಗೆ ಹೋಗಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ. 150 ಅಂದ್ರು ಅವ್ರು ಟೋಟಲ್ಲು. 80 ಹೇಳಿದ್ರು ನಮಗೆ. ನಾವು ಹೊರಗೆ ಬಂದಮೇಲೆ ಟೋಟಲ್ 150 ಅಡಿ ಇಳಿದಿದ್ವಿ. ಈಗ 34 ಅಡಿ ಇದು ಮಾಡ್ತಾರೆ, ಇದು 80 ಅಡಿ ಇದೆ, ಅದಕ್ಕಿಂತ ಜಾಸ್ತಿ ಬಂದಿದ್ದೀವಿ ಅಂತ. ಇವ್ರು ಮೇಲ್ ಬಂದಮೇಲೆ 150 ಅಡಿ ಇಳ್ತಿದ್ದೀವಿ ಅಂದರು. ಗೈಸ್ ನೋಡಿದ್ರಲ್ಲ, ಇಲ್ಲಿ ಸುಮಾರು ಜನ ಸೆಲೆಬ್ರಿಟೀಸ್ ಬಂದವ್ರೆ. ಹೋಗಿ ನೋಡ್ತೀರಾ ಅಂತ. ಕಾಶಿಗೆ ಹೋಗಿ ಹಂಗೆ ನಡ್ಕೊಂಡು ಹೋದ್ರೆ ಕಾಶಿ ಸಿಗುತ್ತಂತೆ. ಎಲ್ಲೋದ್ರೆ ಹಂಗೆ ಬಾವ್ಲಿ ಎಲ್ಲ ಐತಲ್ಲ, ಹಾಂ ಅಲ್ಲಿ ಒಂದು ಓಣಿ ಇತ್ತಲ್ಲ, ಹಾಂ ಓಣಿ ತಪ್ಪಿಲ್ವಾ? ಅದು ತೋರಿಸ್ಲಿಲ್ಲಪ್ಪ ನಮಗೇನು ಕಾಣಲಿಲ್ಲ ಅಲ್ಲಿ. ನಿಧಾನ ಜಾರ್ಸದು ಮೇಲೆಲ್ಲ ಚಿಕ್ಕ ಚಿಕ್ಕದು ಬಾವ್ಲಿ. ಹಾಂ ಅದು ನೋಡಿದೆ ಪುಟಾಣಿ ಬಾವ್ಲಿ ಇತ್ತು. ತಲೆ ಕೆಳಗೆ ಇತ್ತು, ನಮ್ಮ ತಲೆ ಮೇಲೆ ಇತ್ತು, ಇಷ್ಟು ಕೈಗೆ ಸಿಕ್ತಿತ್ತು. ಹೌದೌದು. ಗೈಸ್ ಈ ಕಡೆ ಬಂದರೆ, ಕಮಲಶಿಲೆಗೆ ಬಂದರೆ ಆದಿಸ್ಥಳ ಮಿಸ್ ಮಾಡಬೇಡಿ ನೀವು. ತುಂಬ ಚೆನ್ನಾಗಿದೆ. ನಾನು ಫಸ್ಟು ಇದು ಏನು ಅಂತಲೇ ಗೊತ್ತಾಗಿ ನಾವು ಮಾರಣಕಟ್ಟೆ ಅಂದ್ಕೊಂಡು ಹೋದೆ ಅಲ್ವಾ. ಮಾರಣಕಟ್ಟೆ ಅಲ್ಲ, ಇದು ಕಮಲಶಿಲೆಯ ಕಮಲಶಿಲೆಯ ಮೂಲಸ್ಥಾನ, ಆದಿಸ್ಥಾನ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ಬನ್ನಿ ಗೈಸ್, ಏನು ಗೊತ್ತಾ, ನಾನು ವೈಟ್ ಡ್ರೆಸ್ ಹಾಕೊಂಬಂದಿರೋದು ಸಾಕಾಯ್ತು. ವೈಟ್ ಡ್ರೆಸ್ ಅಲ್ಲ, ಬ್ರೌನ್ ಡ್ರೆಸ್ ಆಗ್ಬಿಟ್ಟೈತೆ. ಫುಲ್ಲು ಒಂಥರ ಟ್ರೆಕ್ಕಿಂಗ್ ಥರ ಇತ್ತು ನಮಗೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮುದ್ದು? ಸೂಪರ್ ಆಗಿತ್ತು. ಕಲರ್ ಐತೆಲ್ಲ, ಪ್ಯಾಂಟ್ ಎಲ್ಲ ಕಲರ್ ಆಗಿದೆ. ಬಾವುಲಿನೇ ಸಿಗ್ತಾ ನಿಮ್ಮ ಕೈಗೆ? ಇಷ್ಟೇ ಎತ್ತರದಲ್ಲಿ ಇತ್ತು, ಇಷ್ಟೇ ದಪ್ಪ ಇತ್ತು. ನಮಗ್ ಬಾವುಲಿ ಕಾಣಿಸ್ತು, ಸಖತ್ ಹೋಯ್ತು. ಆಮೇಲೆ ಅಲ್ಲೊಂದು ಓಣಿ ತರ ಇತ್ತು, ಆ ಓಣಿ ಹತ್ರ ಹೋದ್ರೆ ಕಾಶಿಗೆ ಹೋಗುತ್ತಂತಲ್ಲ. ಓಣಿಲಿ ನಡ್ಕೊಂಡು ಹೋಗ್ತಿದ್ರೆ ಕಾಶಿವರೆಗೂ ಹೋಗುತ್ತಂತ. ಅದು ಒಂಥರ ಸುರಂಗ ಮಾರ್ಗ ತರನ. ನಾನ್ ನೀರ್ ಕುಡ್ಕೊಂಡ್ ಬಂದೆ, ಅಲ್ಲಿ ನೀರಿತ್ತ, ನೀರ್ ಕುಡ್ದೆ. ಅದು ಯಾವ್ದಕ್ಕೂ ಇರ್ಲಿ, ನನಗೆ ನೆನ್ಪಿತ್ತು ಕಾಮಾಖ್ಯ ಟೆಂಪಲ್ಗೆ ಹೋದಾಗ ಅದೇನೇ ಆಗಿರ್ಲಿ, ನೀರು ಗಲೀಜಿತ ಏನೋ ಅದು ಗೊತ್ತು, ಸುಮ್ನೆ ಕಣ್ ಮುಚ್ಕೊಂಡು ಕುಡ್ಕೊಂಬಿಡಿ ಅದು ಅಂತಂದಿದ್ರು. ಅದ್ ನೆನಪಾಗಿ ಕುಡ್ಕೊಂಬಿಟ್ಟೆ ನಾನು. ಅಲ್ಲಿ ಕುಡಿಲಿಲ್ಲ, ಅಲ್ಲಿ ನಾನು ಇಲಿಗಳು ನೋಡ್ಬಿಟ್ಟೆ. ಅಲ್ಲಿ ಕುಡಿ ಒಂಚೂರು ಕುಡ್ದೆ, ಒಂದೇ ಒಂದ್ ಡ್ರಾಪ್ ನಾನು ಕುಡ್ದೆ, ಬಕ್ಸಿ ತುಪ್ಪ ಕುಡ್ದೆ. ಇನ್ನು ಮುಂದೆ ಒಳಗೆ ಬರುತ್ತಂತಲ್ಲ, ಒಳಗೊಂದು ಉಳಿ ಕುತ್ಕೊಳ್ಳುತ್ತೆ ಯಾರು ಇಲ್ಲಿದ್ದಾಗ. ಸಂಜೆ ಮೇಲೆ ಯಾರು ಓಡಾಡಲ್ಲ, ಅದಕ್ಕೆ ಮಳೆ ಗಿಳೆ ಬರಲ್ಲ, ಪ್ರೊಟೆಕ್ಷನ್. ನಾನು ಅಪ್ಪ ಅಮ್ಮಂಗಷ್ಟೇ. ಎಸ್, ನಾವಿವಾಗ ಬಂದಿರೋದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಎಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಯಾವ ದೇವಸ್ಥಾನದಲ್ಲೂ ವಿಡಿಯೋ ಅಲೋ ಮಾಡಲ್ಲ. ಅಂಡ್ ನಾವು ವಿಡಿಯೋ ಮಾಡೋದು ತಪ್ಪು. ಇಲ್ಲಿನ ಏನ್ ಕ್ರಮಗಳಿದೆ ಅದು ನಾವು ಕೂಡ ಫಾಲೋ ಮಾಡ್ಬೇಕಾಗತ್ತಲ್ವಾ. ಸುಮ್ನೆ ಕದ್ದಿ ವಿಡಿಯೋ ಮಾಡಿ ಆ ಕ್ಷೇತ್ರದ್ದು ನಾವು ಸುಮ್ನೆ ಧಕ್ಕೆ ತರದ್ ಬೇಡ. ಮಾಡ್ಬೋದು, ಏನಿಲ್ಲ, ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ಕೋಬಹುದು. ಗೈಸ್, ನೀವೇ ಬಂದ್ ನೋಡಿ, ತುಂಬಾ ಒಳ್ಳೇದಾಗುತ್ತೆ. ನಿಮ್ಗೂ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೊರಗಡೆ ಬಂದಿ ಮೊಬೈಲ್ ಅಲ್ಲಿ ಸುಮ್ನೆ ವಿಡಿಯೋ ಮಾಡೋದು, ಸುಮ್ನೆ ಒಂಥರ ಕ್ರೇಜಿನೆಸ್ ಗೆ ವಿಡಿಯೋ ಮಾಡ್ಬೇಕಷ್ಟೇ, ಮಾಹಿತಿ ಅಂತ. ಆದ್ರೆ ಕಣ್ಣಲ್ಲಿ ಬಂದು ನೋಡ್ತೀವಲ್ಲ, ಅದಕ್ಕಿಂತ ಬೇರೆ ಯಾವ್ದು ಎಕ್ಸ್ಪೀರಿಯನ್ಸ್ ಯಾವ್ದು ಇರಲ್ಲ. ನೀವಾಗಿ ನೀವ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಕಣ್ ತುಂಬಿಸ್ಕೋಬೇಕು, ಇಲ್ಲಿಂದ ವೈಬ್ಸ್ ಎಲ್ಲ ಹೇಳ್ಬೋದು. ಹೌದು. ಇವಾಗ ನಾವು ಕೊಲ್ಲೂರ್ಗೆ ಹೊಟ್ಟಿದೀವಿ. ಅದಕ್ಕಿಂತ ಮುಂಚೆ ಇವಾಗ ಕೊಲ್ಲೂರ್ನ ದೇವ್ರು ಕಾಯ್ತಾ ಇರುವಂತಹ ದ್ವಾರಪಾಲಕರನ್ನ ಬನ್ನಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಬರುತ್ತೆ. ಅದು ಯೋಗ ಕೂಡ ಬರ್ಲಿಲ್ಲ, ಚೆನ್ನಾಗಿ ಫೇಮಸ್ ಆಗ್ಲಿಲ್ಲ. ಅದಕ್ಕೆ ಈಗ ಸಹಾನ ವರ್ಸ್ ಅಂತ ಅದಕ್ಕೆ ಚೇಂಜ್ ಮಾಡಿರೋದು.
ಬನ್ನಿ ಇವಾಗ ನಿಮ್ಗೆ ಒಳ್ಳೆ ಒಂದು ದೇವಸ್ಥಾನ ನಿಮಗೆ ಗೊತ್ತಿಲ್ಲದಿರೋದಕ್ಕೂ ತೋರಿಸ್ತೀನಿ. ಇದೇ ಮಾಡ್ತೀನಿ ಪಾಪುದು. ತೊಟ್ಲುಗಳೆಲ್ಲ ಕಟ್ಟಿದ್ದಾರೆ. ಮೋಸ್ಟ್ಲಿ ಮಕ್ಕಳಾಗುತ್ತಾ ಅಂತ ತೊಟ್ಲು ಕಟ್ಟಿದ್ರೆ ಅದಕ್ಕೆ ಕಟ್ಟಿದ್ದಾರೆ. ಸುಮಾರು ವರ್ಷನೇ ಆಗೋಯ್ತಾ ಅಂತ ನಾವು ಎಲ್ಲರೂ ಬಂದ್ವಿ. ನಾವು ಮದುವೆ ಆಗಿ ಹೊಸಲ್ಲಿ ಬಂದಿದ್ದು, ಮಿನಿನೂ ಹುಟ್ಟಿರ್ಲಿಲ್ಲ ಆ ಟೈಮ್. ಕೇರಳ ಸ್ಟೈಲ್ ಟೆಂಪಲ್ ಅಲ್ವಾ? ಕೇರಳದವ್ರದಾ? ಸುಮಾರು ಜನ ಕೇರಳದವ್ರು ಬರ್ತಾರೆ ನೋಡಿ. ಎಷ್ಟು ಒಳ್ಳೆ ನದಿ ಹರಿತಾ ಇದೆ. ಎಷ್ಟು ಬೇಗ ದರ್ಶನ ಆಯಿತು ಅಂತಂದರೆ ಇಲ್ಲಿ ನೀವು ಕ್ಯೂ ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ. ಬಟ್ ನಮಗಂತೂ 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಹೆಂಗೆ ಅಂತಂದರೆ ನಮ್ಮ ನವೀನ್ ಅವ್ರ ಕಡೆಯಿಂದ ತುಂಬ ಥ್ಯಾಂಕ್ ಯು ಅವ್ರಿಗೆ. ಒಂದು 5 ಮಿನಿಟ್ ಅವ್ರ ಪರಿಚಯ ಇತ್ತು, ಹಾಗಾಗಿ ಬೇಗ ಬಿಡಿಸಿದ್ರು. VIP ಲೈನಲ್ಲಿ ಹೋದ್ವಿ, 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಎಷ್ಟು ಚೆಂದ ದರ್ಶನ ಆಯ್ತು ಗೊತ್ತಾ. ವಿ ಆರ್ ವೆರಿ ಹ್ಯಾಪಿ. ಕೊಲ್ಲೂರಿಗೆ ಬಂದು ಲೈನಲ್ಲಿ ನಿಲ್ದೆ ಬೇಗ ಲೈನಲ್ಲಿ ನಿಂತಿದ್ವಿ, ಬಟ್ ಬೇಗ ದರ್ಶನ ಆಯಿತು. ಖುಷಿ ಆಯಿತು. ಹಾಂ ಏನಿದು? ಓ ಪ್ರಸಾದ ತಂದ್ರ. ಬ್ಲಾಗ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಏನಿದು? ಇದ್ಯಾವ ಥರ ಯೋಗಾಸನ? ನೋಡ್ರಿ ಒಂದು ಬೇರೆ ವಿಡಿಯೋ ಬೇರೆ ತೆಗೆದಿದ್ಯಾ? ಗೈಸ್, ನೆನ್ನೆ ರಾತ್ರಿ ಬಂದ್ವಿ. ದಿಸ್ ಇಸ್ ನೆಕ್ಸ್ಟ್ ಮಾರ್ನಿಂಗ್. ನೆನ್ನೆ ರಾತ್ರಿ ಬಂದ್ವಿ ಮನೆಗೆ ಆ್ಯಂಡ್ ಫುಲ್ಲು ಸುಸ್ತಾಗಿತ್ತು, ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಮಾಡ್ತಾ ಇದ್ವಿ ನಾವು ಬ್ರೇಕ್ಫಾಸ್ಟ್. ನಮ್ದೆಲ್ಲ ಆಯಿತು, ಅಮ್ಮ ಮಾಡ್ತಾಯಿದ್ದೆ. ಒಂದೊಳ್ಳೆ ಮೂವಿ ನೋಡೋಣ ಅಂತ ಮೂವಿ. ಚಿನ್ನಿ ಮಾಡಿದ್ದು ಇವತ್ತು ಪಲಾವು. ಚಿನ್ನಿ ನೀನಲ್ವಾ ಮಾಡಿದ ಪಲಾವು? ಹೆಂಗಿತ್ತು? ನಾನು ಆಲ್ರೆಡಿ ರಿವ್ಯೂ ಕೊಟ್ಟಿದ್ನಲ್ಲ, ಸಖತ್ತಾಗಿದೆ. RR ಬಿರಿಯಾನಿ ಥರ ಇದೆ. ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಶೇರ್ ಮಾಡೋದಿದ್ರೆ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.